ನಿನ್ನ ಮೌನ ನೋಡಿತಾನೆ ಗಾಳಿ ಹಾಡ ಹಾಡಿತು, ನಿನ್ನ ಮಾತು ಕೇಳಿದೊಡನೆ ಕೋಗಿಲೆ ಕೂಗು ಕಲಿತು. ಪ್ರೀತಿನ ಪ್ರೀತಿಯಿಂದ ಪ್ರೀತಿ ಮಾಡುವೆ ಪ್ರೀತೆ. ಹಾಯ್ ಎಲ್ರಿಗೂ ನಮಸ್ತೆ. ಫಸ್ಟ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಈಸ್ ಮೈ ಫಸ್ಟ್ ಲಾಂಗ್ ಫಾರ್ಮೇಟ್ ವಿಡಿಯೋ. ಇದು ನನ್ನ ಇಂಟ್ರೊಡಕ್ಷನ್ ಬ್ಲಾಗ್ ಆಗಿರುತ್ತೆ. ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಅನ್ನೋದಕ್ಕಿಂತ ವರ್ಷದ ಹಿಂದೆನೇ ನನಗೆ ಆಸೆ ಇತ್ತು. ಬಟ್ ಅದೇ ಎಲ್ಲ ಥರ ಫಿಯರ್, ಅಂದರೆ ಯಾರು ಏನು ಹೇಳ್ತಾರೋ ಏನೋ ಆ ಥರ ಫಿಯರ್. ಆದರೆ ಇವಾಗ ನಾನು ಒಂದು ಡಿಸೈಡ್ ಮಾಡಿದ್ದೀನಿ, ಅಂದರೆ ನಾನು ಆ ಥರ ಯಾವುದೇ ರೀತಿ ಕೆಟ್ಟದಾದಂತಹ ವಿಡಿಯೋಸ್ ಏನು ಮಾಡ್ತಿಲ್ಲ. ಸೊ ನಾನು ಯಾಕೆ ಭಯ ಪಡಬೇಕು? ಈ ಒಂದು ಚಾನಲಲ್ಲಿ ನಾನು ಯಾವ ಥರ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಡೈಲಿ ವ್ಲಾಗ್ಸ್, ಹಾಗೆ ಎಕ್ಸ್ಪ್ಲೋರ್ ವಿಡಿಯೋಸ್, ಕುಕ್ಕಿಂಗ್, ಕಾಮಿಡಿ ವಿಡಿಯೋಸ್, ಈ ಥರ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೊಂದಷ್ಟು ಕೆಲವೊಂದು ಇನ್ಫಾರ್ಮೇಷನ್ಸ್ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮಿ ಅಂತ ಕೇಳ್ಕೊಳ್ತೀನಿ. ನಾನು ಕೆಲವೊಂದಷ್ಟು ವಿಡಿಯೋಸ್ನ ನೋಡಿದ್ದೆ. ಫಸ್ಟು ನಾವು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಆದರೂ ಗ್ರೋ ಆಗಿದ್ರೆ ದೆನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವಾಗ ಅದರಲ್ಲೂ ಕೂಡ ಗ್ರೋ ಆಗ್ತೀವಿ ಅಂತ. ಬಟ್ ನಾನು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ, ಎರಡರಲ್ಲೂ ಕೂಡ ಪ್ರಯತ್ನ ಪಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ನಾನು ತುಂಬ ವರ್ಷಗಳ ಕನಸಾಗಿತ್ತು. ಸೊ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದಕ್ಕೆ ತುಂಬಾ ಮುಖ್ಯ ಆಗುತ್ತೆ. ನಾನು ನಿಮ್ಮನ್ನು ರಂಜಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನೀವು ಕೂಡ ಅದಕ್ಕೆ ಅದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮುಂಚೆ ನಾನು ಟಿಕ್ಟಾಕಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ, ಆಮೇಲೆ ಅದು ಬ್ಯಾನ್ ಆಯಿತು. ಇನ್ಸ್ಟಾಗ್ರಾಮಲ್ಲೂ ಕೂಡ ವಿಡಿಯೋಸ್ ಮಾಡ್ತಿದ್ದೆ, ಆದರೆ ಪೋಸ್ಟ್ ಮಾಡ್ತಿರ್ಲಿಲ್ಲ. ರೀಲ್ಸ್ ಮಾಡಿ ಸೇವ್ ಮಾಡಿ ಹಾಗೆ ಇಟ್ಕೊಳ್ತಿದ್ದೆ, ಪೋಸ್ಟ್ ಮಾಡ್ತಿರ್ಲಿಲ್ಲ. ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇವಾಗ ನನಗೆ ಬೇಕು. ನಾನು ಇಷ್ಟು ದಿನ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡದೇ ಇರೋದಕ್ಕೆ ಕಾರಣ ಏನಂದರೆ, ಅಯ್ಯೋ ನೋಡಿದವ್ರು ಏನಂತಾರೆ, ಅಂದರೆ ಏನೇನೋ ಇವಾಗ ಎಲ್ಲಾದರೂ ಹೊರಗಡೆ ಹೋದಾಗ ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಈ ಥರ ಎಲ್ಲ ತುಂಬ ಆಡ್ಕೊಳ್ತಾರೆ ಅಂತ ನನಗೂ ತುಂಬ ಫಿಯರ್ ಇತ್ತು. ಬಟ್ ಇವಾಗ ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಯಾವುದೇ ರೀತಿ ಕೆಟ್ಟ ವೀಡಿಯೋಸ್ ಮಾಡ್ತಿಲ್ಲ ಅಂತ ಅಂದಮೇಲೆ ನಾನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಯ್ಯೋ ನಮಗೆ ಗೊತ್ತಿದ್ದವರು ಎಷ್ಟೋ ಜನ ಹೇಳ್ತಾರೆ, ಇವಳಿಗೆ ಇದೆಲ್ಲ ಸುಮ್ಮನೆ ಯಾಕೆ ಬೇಕಿತ್ತು, ಇವಳು ಬಾಡಿಗೆ ಇವಳು ಇರ್ಬೋದಿತ್ತಲ್ವಾ ಅಂತ. ನನಗೆ ಇಷ್ಟ ಇದೆ ಇದರಲ್ಲಿ. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಸಪೋರ್ಟ್ ಮಾಡಿ ಬೆಳ್ಸೋಕ್ಕಾದ್ರೆ ಬೆಳೆಸಿ, ಅಥವಾ ಸುಮ್ಮನೆ ಇರಿ ಆಯಿತಾ. ಯಾರನ್ನೂ ಯಾವ ಥರನೂ ಆಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ. ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ನ ಮಾಡ್ತೀನಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಇನ್ನೊಮ್ಮೆ ಕೇಳ್ಕೊಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ್ಯಾರೋ ಏನೋ ಹೇಳ್ತಾರೆ, ಇವ್ರ್ಯಾರೋ ಏನೋ ಹೇಳ್ತಾರೆ ಅಂತ ಇಷ್ಟು ದಿನ ಕಾಯ್ಕೊಂಡಿರೋದೇ ಸಾಕಲ್ವಾ. ಸೊ ನಾಳೆಯಿಂದ ಆದರೂ ಪೋಸ್ಟ್ ಮಾಡೋಣ ಅಲ್ವಾ. ಮಾಡೇ ಬಿಡೋಣ. ನಾಳೆಯಿಂದ ನಾನು ಈ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದೆ ಹೋಗ್ತಾ ಹೋಗ್ತಾ ನನ್ನ ಬಗ್ಗೆ ಇನ್ನಷ್ಟು ಗೊತ್ತಾಗುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ID ನೇಮ್ ಏನಂದರೆ ನನ್ನ ಜರ್ನಿ, ಅದರಲ್ಲೂ ಕೂಡ ಹರ್ಷಿತಾ ಅಂತ ನೇಮ್ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇದರಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡಿರೋ ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಮತ್ತೆಂತ, ಇವತ್ತಿಗೆ ಇಷ್ಟು ಸಾಕಲ್ವಾ. ನಾಳಿನ ವಿಡಿಯೋದಲ್ಲಿ ಸಿಗೋಣ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಈ ದಿನ ಶುಭವಾಗಿರಲಿ. ಬಾಯ್ ಬಾಯ್.